ಮೀಡಿಯಾಲಿ ಆ್ಯಂಡ್ ಟೆಲಿವಿಷನಲ್ಲಿ ಫಿಲಮ್ಸಲ್ಲಿ ಒಂದು ಏನಂತಾರೆ ಒಂದು ತುಂಬ ಲಾಂಗ್ ಜರ್ನಿ. ಸೊ ಇವತ್ತಿಗೆ ಈ ಒಂದು ಪಾಯಿಂಟ್ ಆಫ್ ಟೈಮಿಗೆ ಹಿಂದೆ ತಿರುಗಿ ನೋಡಿದ್ರೆ ಸೊ ಎಂಟೈರ್ ಅಷ್ಟೆಲ್ಲ ಜರ್ನಿನ ಜ್ಞಾಪಿಸ್ಕೊಂಡಾಗ ಏನನ್ಸುತ್ತೆ? ಖುಷಿ ಆಗುತ್ತೆ ಮೊದಲನೇದಾಗಿ. ಯಾಕೆಂದರೆ ನನ್ನ ಜೊತೆ ಈ ಒಂದು ವೃತ್ತಿಯನ್ನು ಶುರು ಮಾಡಿದವರು ಎಷ್ಟೋ ಜನ ಇಂಡಸ್ಟ್ರಿನಲ್ಲೇ ಇಲ್ಲ. ಸೊ ಅದನ್ನು ನೋಡಿದಾಗ ನಾನು ಈಗಲೂ ಚಾಲ್ತಿಲಿದ್ದೀನಿ, ಈಗಲೂ ನಾನು ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ ನನ್ನ ಬಗ್ಗೆ. ಬಹುಶಃ ನನಗೆ ಆಗ ನಾನು ಈ ಇಂಡಸ್ಟ್ರಿಗೆ ಬಂದಾಗ ನನಗೆ ಹೇಳ್ಕೊಟ್ಟಂತಹ ಪಾಠಗಳಿದೆಯಲ್ಲ, ಆ ಪಾಠಗಳು ನನಗೆ ಈ ಒಂದು ಪ್ರತಿಫಲನ ಕೊಟ್ಟಿದೆ ಅಂತ ಹೇಳ್ಬೋದು. ಸೂಪರ್. ಓಕೆ, ಸೊ ಇಷ್ಟು ಜರ್ನಿಲಿನೂ ಇವತ್ತಿಗೆ ನಿಮಗೆ ನೀವೇ ಒಂದು ಥ್ಯಾಂಕ್ಸ್ನ ಹೇಳ್ಕೊಡೋ ಹಾಗಿದ್ರೆ ನಿಮ್ಮ ಮುಂದೆ ಒಂದು ಮಿರರ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಹೇಗೆ ಹೇಳ್ಕೊತೀರ ಒಂದು ಥ್ಯಾಂಕ್ಸ್ನ? ಮೊದಲನೇದಾಗಿ ಥ್ಯಾಂಕ್ ಯು ಅಪ್ಪ ಅಮ್ಮಂಗೆ. ಯಾಕಂದರೆ ನನ್ನ ಹುಟ್ಟಿಸಿ ಬೆಳೆಸಿ ಈ ಒಂದು ವೃತ್ತಿನ ನಾನು ಆಯ್ಕೆ ಮಾಡಿಕೊಂಡಾಗ ಎಸ್ ಓಕೆ ಗೋ ಫಾರ್ ಇಟ್ ಅಂತ ಹೇಳಿದ್ರು. ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಸೆಕೆಂಡ್ ಇಯರ್ ಡಿಗ್ರಿ ತನಕ ಹೋದೆ, ಆಮೇಲೆ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಇಯರ್ ಡಿಗ್ರಿ ಎಕ್ಸಾಮು ಬರೆಯೋಕ್ಕಾಗಲಿಲ್ಲ. ನಮ್ಮಮ್ಮ ಒಂದೇ ಮಾತಾಡಿದ್ದು, ನಿನಗೇನು ಖುಷಿ ಕೊಡುತ್ತೋ ಅದನ್ನು ಮಾಡು, ನಿನಗೆ ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಹೋಗು ಅದರಲ್ಲೇ, ಎಜುಕೇಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಅವತ್ತು ನನಗೆ ನೀವು ಗೋ ಹೆಡ್ ಮುಂದೆ ಹೋಗು ಪರವಾಗಿಲ್ಲ ಅಂತ ಹೇಳ್ದೇ ಇದ್ದಿದ್ರೆ ಬಹುಶಃ ನಾನು ಇವತ್ತು ಈ ಜಾಗದಲ್ಲಿ ಕೂತು ನಿಮ್ಗಳ ಜೊತೆ ಮಾತಾಡೋಕ್ಕಾಗ್ತಿರ್ಲಿಲ್ಲ, ನೀವೆಲ್ಲರೂ ನನ್ನನ್ನು ಗುರ್ತು ಹಿಡಿಯೋಕ್ಕೂ ಆಗ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಅವರಿಗೆ. ಎರಡನೇ ಥ್ಯಾಂಕ್ ಯು ಚಂದ್ರು ಅಂಕಲ್ ಆ್ಯಂಡ್ RNJ ಗೋಪಾಲ್, ಯಾಕಂದರೆ ನನಗೆ ಅವಕಾಶ ಕೊಟ್ಟಿದ್ದು. ಮೊದಲನೇದು BR ಕೇಶವ್ ಮತ್ತು ಶಿವಕುಮಾರ್, ಯಾಕಂದರೆ ನನ್ನ ಮೊದಲನೇ ಧಾರಾವಾಹಿಗೆ ಅವರು ಅವಕಾಶ ಕೊಟ್ಟರು. ನಂತರ RNJ ಗೋಪಾಲ್ ಅಂಕಲ್ ಆ್ಯಂಡ್ ಚಂದ್ರು ಅಂಕಲ್, ಅವ್ರಿಗೆ ಥ್ಯಾಂಕ್ ಯು. ಬಿಕಾಸ್ ಅವರು ನನಗೆ ಜನನಿ ಧಾರಾವಾಹಿ ಕೊಡಿಸ್ದೇ ಹೋಗಿದ್ದಿದ್ರೆ ಅಥವಾ ನನಗೆ ಅದರಲ್ಲಿ ಅವಕಾಶ ಅವರು ಸಿಗೋ ಹಾಗೆ ಮಾಡದೇ ಹೋಗಿದ್ದಿದ್ರೆ ನಾನು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಅವ್ರಿಗೆ ಥ್ಯಾಂಕ್ ಯು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಯಜಮಾನರು ಮತ್ತು ಅವರ ಮನೆಯವ್ರಿಗೆ ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ ನಾನು ಮದುವೆ ಆದಮೇಲೆನೂ ನನ್ನ ಮಗಳು ಹುಟ್ಟಿದ ಮೇಲೂ ನಾನು ಕೆರಿಯರ್ನ ಕಂಟಿನ್ಯೂ ಮಾಡ್ತೀನಿ ಅಂದಾಗ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಸೊ ಅವ್ರಿಗೆ ಥ್ಯಾಂಕ್ ಯು. ಸೂಪರ್. ಸೊ ಇಷ್ಟೊಂದು ಸುದೀರ್ಘ ಜರ್ನಿಲಿ ಮ್ಯಾಮ್, ಸೊ ಆಬ್ವಿಯಸ್ಲಿ ಟೆಕ್ನಾಲಜಿ ಅನ್ನೋದು ಚೇಂಜ್ ಆಗಿದೆ ಈ ಒಂದು ಮೇಕಿಂಗ್ ವಿಚಾರಕ್ಕೆ. ಸೊ ಟೆಕ್ನಾಲಜಿ ಅನ್ನೋದನ್ನ ಹೊರತುಪಡಿಸಿದ್ರೆ ನೀವು ಆಗ ನೋಡಿದಂತಹ ಒಂದು ಇಂಡಸ್ಟ್ರಿಗೂ ಮತ್ತು ಈಗ ಈ ಒಂದು ಇಂಡಸ್ಟ್ರಿಗೂ, ಬಿಕಾಸ್ ಯು ಹ್ಯಾವ್ ಟ್ರಾವೆಲ್ಡ್, ಆ ಒಂದು ಇಂಡಸ್ಟ್ರಿ ಒಂದು ಹೊಸದಾಗಿ ಪರಿವರ್ತನೆ ಆಗೋ ಆ ಒಂದು ಚೇಂಜಿಂಗ್ ಝೋನಲ್ಲೂ ಸಹ ನೀವು ಇದ್ರಿ. ಸೊ ಹೇಗೆ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ? ಮುಂಚೆ ಎಲ್ಲ ನಮಗೇನಾಗ್ತಿತ್ತು, ಸೀನ್ ಪೇಪರ್ ಕೈ ಕೊಟ್ಟಾಗ ನಾವು ಪೂರ್ತಿ ಸೀನ್ ಒಂದು ಸತಿ ನೋಡ್ಕೋತಿದ್ವಿ ಮತ್ತು ನಮಗೆ ಲೆಂತಿ ಶಾರ್ಟ್ಸ್ ಇಡ್ತಾಯಿದ್ರು. ಒಂದೊಂದು ಸತಿ ಏನಾಗ್ತಿತ್ತು, ಇಡೀ ಸೀನ್ ಒಂದೇ ಶಾರ್ಟಲ್ಲಿ ನಾವು ಮಾಡಬೇಕಿತ್ತು. ಸೊ ಅಷ್ಟರ ಮಟ್ಟಿಗೆ ನಮ್ಮ ಮೆಮೊರಿ ಶಾರ್ಪ್ ಇರಬೇಕಿತ್ತು. ಮತ್ತು ಒಂದು ಡೈಲಾಗ್ ಮಾಡ್ಯುಲೇಷನ್ಸ್ ಆಗಲಿ ಅಥವಾ ಯಾರು ಎಲ್ಲಿ ಪೊಸಿಷನಿಂಗ್ ಹೇಗಿದೆ ಅದೆಲ್ಲನೂ ತಲೆಯಲ್ಲಿ ಇಟ್ಕೋಬೇಕಾಗ್ತಿತ್ತು. ಯಾಕಂದರೆ ಮೂಮೆಂಟ್, ಈಗ ಈ ಡೈಲಾಗ್ಗೆ ಇಲ್ಲಿಂದ ಶುರು ಮಾಡಿ ಅಲ್ಲಿವರೆಗೂ ಬರಬೇಕು, ಅಷ್ಟು ಟೈಮ್ ನಾವು ಟ್ರಾವೆಲ್ ಮಾಡಬೇಕು. ಅದಾದಮೇಲೆ ಯಾರ ಜೊತೆ ನಾವು ಮಾತಾಡಬೇಕು ಅಂದರೆ ಪ್ರತಿಯೊಂದು ಮೂಮೆಂಟು ನಮಗೆ ತುಂಬ ಮೆಮೊರೀಸಲ್ಲಿ ಇಡಬೇಕಿತ್ತು. ಈಗ ಅಷ್ಟಿಲ್ಲ, ಯಾಕಂದರೆ ಈಗ ತುಂಬ ಕಟ್ ಶಾರ್ಟ್ಸ್ ಆಗಿರೋದ್ರಿಂದ ನಮಗೆ ಅಷ್ಟೆಲ್ಲ ಮೆಮೊರೈಸ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಬಟ್ ಒಂದೊಂದ್ಸತಿ ಬೇಜಾರಾಗುತ್ತೆ, ಆಗಲೇ ಚೆನ್ನಾಗಿತ್ತು ಅಂತ. ಯಾಕಂದರೆ ಒಂದು ಲೆಂತಿ ಶಾರ್ಟಲ್ಲಿ ಏನಾಗ್ತಿತ್ತು, ಎಮೋಷನ್ಸ್ ಕ್ಯಾರಿ ಮಾಡ್ತಿದ್ವಿ, ಎಮೋಷನ್ಸ್ ಬ್ರೇಕ್ ಡೌನ್ ಆಗ್ತಿರ್ಲಿಲ್ಲ. ಈಗ ಎಮೋಷನ್ಸ್ ಬ್ರೇಕ್ ಡೌನ್ ಆಗುತ್ತೆ. ಒಂದು ಕಂಟಿನ್ಯೂಸ್ ಶಾರ್ಟ್ ಮಾಡುವಾಗ, ಈಗ ಫಾರ್ ಉದಾಹರಣೆಗೆ ಹೇಳಬೇಕು ಅಂದರೆ ವೈಟ್ ಶಾರ್ಟ್ ಮತ್ತು ಕ್ಲೋಸಪ್ ಅಂತ ಮಾಡ್ತಾರಲ್ವ, ಅಥವಾ ಮಿಡ್ ಶಾರ್ಟ್ ಅಂತ. ಸೊ ವೈಟ್ ಶಾರ್ಟನ್ನು ನಾವು ಆ್ಯಕ್ಟ್ ಮಾಡಿರ್ತೀವಿ, ಬ್ರೇಕ್ ಆಗುತ್ತೆ, ಕ್ಲೋಸಪ್ಪಲ್ಲಿ ಬರುತ್ತೆ ಅಂತ ಮತ್ತೆ ವೈಟ್ ಶಾರ್ಟ್ ಮಾಡ್ತೀವಿ. ಸೊ ಆ ಬ್ರೇಕ್ ಇದೆಯಲ್ಲ, ಕ್ಲೋಸಪ್ದು ಬ್ರೇಕು ಅಲ್ಲಿ ಬ್ರೇಕ್ ಆಗಿಬಿಡುತ್ತೆ, ಎಮೋಷನ್ಸ್ ಬ್ರೇಕ್ ಆಗಿ ನಮಗೆ ನೆಕ್ಸ್ಟ್ ಹಿಂದೆ ಏನು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ವಿ, ಮುಂದೆ ಏನು ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅನ್ನೋದು ಗೊತ್ತಿರಲ್ಲ. ಆಮೇಲೆ ಈ ವೈಟ್ ಶಾರ್ಟ್ಸಲ್ಲಿ ಆ್ಯಕ್ಟ್ ಮಾಡಿದ್ರೂ ಕ್ಲೋಸಪ್ಪಲ್ಲಿ ಒಂದೊಂದ್ಸತಿ ನಮಗೆ ಗೊತ್ತಿಲ್ಲದಂಗೆ ಸ್ವಲ್ಪ ವೇರಿಯೇಷನ್ಸ್ ಆಗಿಬಿಟ್ಟಿರುತ್ತೆ, ಸ್ವಲ್ಪ ಮಿಸ್ಮ್ಯಾಚ್ ಸಮ್ಟೈಮ್ಸ್ ಹೊಡೆಯುತ್ತೆ, ನಾಟ್ ಆಲ್ ದ ಟೈಮ್, ಸಮ್ಟೈಮ್ಸ್. ಸೊ ಒನ್ ಲೆಂತ್ ಶಾರ್ಟಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸುತ್ತೆ. ಬಟ್ ಈಗ ಮತ್ತೆ ಮಾಡಿ ಅಂತ ಹೇಳ್ಬಿಡಿ, ಬಿಕಾಸ್ ಮೆಮೊರಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಗ್ರೇಟ್. ಸೊ ಎಮೋಷನ್ಸ್ ಬಗ್ಗೆ ಮಾತಾಡ್ತಿದ್ರು ಮ್ಯಾಮ್. ಸೊ ಎಮೋಷನ್ಸ್ ಅಂದರೆ ಇಟ್ ವಿಲ್ ಲೀಡ್ ಟು ಮೆಂಟಲ್ ಹೆಲ್ತ್ ಅಗೇನ್. ಸೊ ಕಲಾವಿದರಿಗೆ, ಎಸ್ಪೆಷಲಿ ಕಲಾವಿದೆಗೆ
ಸೊ ಈ ಒಂದು ಮೆಂಟಲ್ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು, ಮತ್ತು ಎರಡನೇದೇನು ಅಂತಂದರೆ ಸಾಕಷ್ಟು ಪಾತ್ರಗಳನ್ನ ನಿರ್ವಹಿಸಿರ್ತೀರ ನೀವು. ಸೊ ಕೆಲವೊಂದು ಸರಿ ಆ ಒಂದು ಪಾತ್ರ ತುಂಬ ಹೆಚ್ಚಿನ ಒಂದು ಎಮೋಷನ್ಸ್ನ ಡಿಮ್ಯಾಂಡ್ ಮಾಡಿರತ್ತೆ ಆ್ಯಂಡ್ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಪರಕಾಯ ಪ್ರವೇಶನೂ ಆಗೋಗಿರತ್ತೆ. ಸೊ ಹಾಗಿದ್ದಾಗ ನೀವು ಹೇಗೆ ಲೈಕ್ ಯು ವಿಲ್ ಟ್ರೈ ಟು ಬ್ಯಾಲೆನ್ಸ್ ಯುವರ್ ಮೆಂಟಲ್ ಹೆಲ್ತ್ ಒಂದು, ಮತ್ತು ಎರಡನೇದು ಈ ಒಂದು ಸರೌಂಡಿಂಗಲ್ಲಿ ಇರ್ತಕ್ಕಂತಹ ನಮ್ಮ ಜನ ಆಗಿರ್ಬೋದು ಅಥವಾ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಅಥವಾ ಪಿಲ್ಲರ್ಸ್ ಏನಿರ್ತಾರೆ ಅವರು ಹೇಗೆ ಮೆಂಟಲ್ ಹೆಲ್ತ್ಗೆ ಸಪೋರ್ಟ್ ಮಾಡ್ಬೋದು ಆ್ಯಂಡ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಒಂದು ಹೆಣ್ಮಗುಗೆ ಅಂತ. ನೀವು ಹೇಳಿದ್ದು ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಮೆಂಟಲ್ ಹೆಲ್ತ್ ಹೆಣ್ಣಾಗಿರಲಿ ಗಂಡಾಗಿರಲಿ ಎಲ್ರಿಗೂ ಬಹಳನೇ ಮುಖ್ಯ. ಯಾಕಂದರೆ ನಾವು ಕಲಾವಿದರಾಗಿ ನಮ್ಮ ಮನೆಗಳಲ್ಲಿ ಏನೇನು ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ನಾವು ನಮ್ಮ ಕೆಲಸದಲ್ಲಿ ತೋರ್ಸೋಕ್ಕಾಗಲ್ಲ, ಅದು ಎಫೆಕ್ಟ್ ಆಗಲೂಬಾರ್ದು. ಆಗ ನಾವು ನಮ್ಮ ವೃತ್ತಿಗೆ ಮೋಸ ಮಾಡಿದಾಗ ಆಗತ್ತೆ. ನಮ್ಮ ಟೆನ್ಷನ್ಸ್, ನಮ್ಮ ಏನು ನೋವು ಅದೆಲ್ಲ ನಮ್ಮ ಅಂದರೆ ಮನೆಯಲ್ಲಿ ಏನಾಗುತ್ತೆ ಅದೆಲ್ಲ ಮನೆಯಲ್ಲೇ ಬಿಟ್ಟು ನಾವು ಕೆಲ್ಸಕ್ಕೆ ಬರ್ತೀವಿ. ಒಂದು ಸೀನ್ ಪೇಪರ್ ನೋಡಿದಾಗ ಕಂಪ್ಲೀಟ್ಲಿ ಅದರಲ್ಲೇ ನಾವು ಫೋಕಸ್ ಆಗಿಬಿಡ್ತೀವಿ. ಇದು ಮರ್ತು ಹೋಗುತ್ತೆ ಫ್ಯಾಮಿಲಿದು. ಅದು ಯಾವಾಗ ನೆನಪಾಗುತ್ತೆ ಅಂದರೆ ಕಟ್ ಹೇಳಿದಾಗ ಒಂದು ಸ್ವಲ್ಪ ನೆನಪಾಗುತ್ತೆ, ಮತ್ತು ಆಮೇಲೆ ಮನೆಗೆ ಹೋಗೋ ಟೈಮಿಗೆ ನೆನಪಾಗುತ್ತೆ. ನಮ್ಮ ಸುತ್ತಲೂ ನೀವು ಹೇಳಿದ್ರಲ್ಲ ಪಿಲ್ಲರ್ಸ್ ಅಂತ, ನಂತರ ನಮ್ಮ ಕೋ ಆರ್ಟಿಸ್ಟ್, ನಮ್ಮ ಟೆಕ್ನಿಷಿಯನ್ಸ್ ಅವರೆಲ್ಲರೂ ತುಂಬ ಸಪೋರ್ಟಿವ್ ಇದ್ದಾರೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ತಂದೆ ತೀರ್ಕೊಂಡಾಗ ನಾನು ಹೈದ್ರಾಬಾದಲ್ಲಿದ್ದೆ, ತೆಲುಗು ಸೀರಿಯಲ್ ಮಾಡ್ತಾಯಿದ್ದೆ. ನನಗೆ ಕಾಲ್ ಬಂತು, ಈ ಥರ ಅಪ್ಪ ಹೋಗಿಬಿಟ್ರು ಅಂತ. ನನಗೆ ನನ್ನ ಸುತ್ತಲೂ ಇದ್ದಂಥ ನನ್ನ ಕೋ ಆರ್ಟಿಸ್ಟ್ ತುಂಬ ಸಪೋರ್ಟ್ ಮಾಡಿದ್ರು, ಚಿಯರಪ್ ಮಾಡಿದ್ರು. ಆ ಒಂದು ಸಿಚುವೇಶನ್ನ ನಾನು ಈಸಿಯಾಗಿ ಹ್ಯಾಂಡಲ್ ಮಾಡೋ ಥರ ನಂಗೆ ಸಪೋರ್ಟ್ ಮಾಡಿದ್ರು. ಸೊ ಇದೆಲ್ಲ ನಮಗೆ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಈಗ ನಮ್ಮ ಮೇಲೂ ಡಿಪೆಂಡ್ ಆಗುತ್ತೆ. ನಮ್ಮ ಫ್ಯಾಮಿಲಿ ಟೆನ್ಷನ್ಸ್ ಪ್ಲಸ್ ನಮ್ಮ ಸೀನ್ ಎರಡನ್ನೂ ನಾವು ಮಿಕ್ಸ್ ಮಾಡಬಾರ್ದು. ಒಂದೊಂದು ಸರ್ತಿ ಏನಾಗ್ಬಿಡುತ್ತೆ, ಮನೆಯಲ್ಲಿ ಏನು ಸಿಚುವೇಶನ್ ಇರುತ್ತೋ ಗೊತ್ತಿಲ್ಲದೇನೋ ಸಮ್ಟೈಮ್ಸ್ ಅದೇ ಸಿಚುವೇಶನ್ ಸೀನ್ ಪೇಪರಲ್ಲೂ ಇರುತ್ತೆ. ಸೇಮ್ ಆಲ್ಮೋಸ್ಟ್ ಥರ ನಮ್ಮನ್ನು ಫೀಲ್ ಮಾಡ್ಕೊಂಡಂಗೆ ಆಗ್ತಿರತ್ತೆ. ಹೌದಲ್ವಾ, ಇದು ಹಿಂಗೆ ಆಗ್ತಿದ್ದಲ್ಲ ನನ್ನ ಲೈಫಲ್ಲೂ, ಇದೇ ಇನ್ಸಿಡೆಂಟ್ ಆಗಿತ್ತಲ್ವಾ, ಆಲ್ಮೋಸ್ಟ್ ಸಿಮಿಲರ್ ಆಗಿತ್ತಲ್ವಾ ಅನ್ನೋದು ಅನಿಸುತ್ತೆ. ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ ಪಾತ್ರನ ನಾವು ಪೋರ್ಟ್ರೇ ಮಾಡೋದಕ್ಕೆ, ಎನ್ಯಾಕ್ಟ್ ಮಾಡೋದಕ್ಕೆ. ಬಟ್ ಮೆಂಟಲ್ ಹೆಲ್ತ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ತುಂಬ ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಲ್ಲಿ ನಾವು ಕುಗ್ಗಬಾರ್ದು ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ತುಂಬಾ ಖುಷಿ ಪಡಬಾರ್ದು, ತುಂಬಾ ಲೋ ಆಗಬಾರ್ದು. ಬ್ಯಾಲೆನ್ಸ್ಡಾಗಿ ಎಲ್ಲನೂ ಓಕೆ. ಈಗ ಉದಾಹರಣೆಗೆ ಫೇಲ್ಯೂರ್ ಬಂತು ಅಂತ ಅಂದ್ರೆ ಅಯ್ಯೋ ನಾನು ಸೋತ್ಬಿಟ್ಟೆ ಅಂತ ನಾವು ಕುಗ್ಗು ಹೋಗಬಾರ್ದು. ಓಕೆ, ಇದು ಸ್ಟೆಪ್ಪಿಂಗ್ ಸ್ಟೋನ್ ಟು ದ ಸಕ್ಸಸ್ ಅಂತ ಅಂದ್ಕೊಂಡು, ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಅಂದ್ಕೊಂಡು ನಾವು ಮುಂದೆ ಹೋಗೋದನ್ನು ಡೆಫಿನೆಟ್ಲಿ ಹೇಗೆ ನಾವು ಗೆಲುವನ್ನ ಸಾಧಿಸ್ಕೋಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ತುಂಬ ಇನ್ಸಿಡೆಂಟ್ಸ್ ಆಗಿದೆ ನನ್ನ ಲೈಫಲ್ಲೂ. ಒನ್ ಪಾಯಿಂಟಲ್ಲಿ ನಂಗೆ ಸಾಕು, ಯಾಕಾದರೂ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ, ಸಾಕಾಗಿದೆ ಇಂಡಸ್ಟ್ರಿ, ಬೇಡವಾಗಿದೆ, ಯಾಕೆ ಬೇಕಿತ್ತು ಇದೆಲ್ಲ ಅಂತ ಅನಿಸಿದ್ದು ಉಂಟು ನನಗೆ. ಆದರೆ ಏನಾಗುತ್ತೆ ಅಂದರೆ ಸುಮಾರು ದಾರಿ ಈಜ್ಕೊಂಡು ಬಂದ್ಬಿಟ್ಟಿದ್ದೀನಿ, ಅರ್ಧ ದಾರಿ ಈಜ್ಬಿಟ್ಟಿದ್ದೀನಿ. ಮತ್ತೆ ವಾಪಸ್ ಹಿಂದಕ್ಕೆ ಹೋಗಿ ಮತ್ತೆ ಮೊದಲನೇ ಸ್ಟೋನ್ ಅಂದರೆ ಮೊದಲನೇ ಹೆಜ್ಜೆಯಿಂದ ಶುರು ಮಾಡೋದು ಭಾಳನೇ ಕಷ್ಟ. ಅದ್ರ ಬದಲು ಮುಳುಗಿದ್ದೀನಿ, ಈಜ್ತಾ ಇದ್ದೀನಿ, ಕಷ್ಟನೋ ಸುಖನೋ ಈಜ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಆ ಒಂದು ಮೆಂಟಲಿ ಪ್ರಿಪೇರ್ ಆಗಿ ನಾವು ಮುಂದಕ್ಕೆ ಹೋದರೆ ಖಂಡಿತವಾಗ್ಲೂ ಗೆಲುವು ನಮ್ದಾಗತ್ತೆ. ಆ್ಯಂಡ್ ನಾವು ನಮ್ಮ ಸ್ಥಿರತೆಯನ್ನು ಕಾಪಾಡ್ಕೊಳ್ತೀವಿ. ಓಕೆ, ಗ್ರೇಟ್.